ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಕನಿಷ್ಠ ಒಂದು ಲಕ್ಷಾಂತರ ಪಂಚಮಸಾಲಿಗಳು ಕೂಡಿ ನಮ್ಮ ವಕೀಲರ ನೇತೃತ್ವದಲ್ಲಿ ನಮ್ಮೆಲ್ಲ ರೈತರ ಟ್ಯಾಕ್ಟರ್ ರ್ಯಾಲಿ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂಥ ಬೃಹತ್ ಹೋರಾಟವನ್ನು ಕೈಗೊಳ್ಳಲಾಗಿದೆ. ಆ ಹೋರಾಟಕ್ಕೆ ನಮ್ಮ ಸಮಾಜದ ಎಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಬಂದು ಎಂದಿನಂತೆ ಬೆಂಬಲ ಕೊಡಬೇಕು. ಪ್ರತಿ ಹಳ್ಳಿಯಿಂದ ಒಂದಾದರೂ ಸಹ ಟ್ಯಾಕ್ಟ್ರಿ ಬರಬೇಕು ಅಂತೇಳಿ. ಟ್ಯಾಕ್ಟ್ರಿ ಇಲ್ಲದಂಥ ಸಂದರ್ಭದಲ್ಲಿ ವಾಹನಗಳ ಮುಖಾಂತರ ಜನ ಬರಲಿ, ಟ್ಯಾಕ್ಟ್ರಿ ಇದ್ದಂಥವ್ರು ಟ್ಯಾಕ್ಟ್ರಿ ಮಾಡ್ಕೊಂಬರ್ರಿ. ಯಾವುದೇ ಕಾರಣಕ್ಕೆ ಅಂಜುವಂಥ ಅವಕಾಶ ಇಲ್ಲ, ಅಳಕುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನಮ್ಮ ಸಮಾಜದ ಮಕ್ಕಳ ಮುಖ ನೋಡಿಕೊಂಡು, ಆ ಮಕ್ಕಳ ಭವಿಷ್ಯ ನೋಡಿಕೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸೋ ಪ್ರಯತ್ನ ಮಾಡಬೇಕು. ಈ ಹೋರಾಟದ ಮೂಲಕವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಪಡೀಲಿಕ್ಕೋಸ್ಕರವಾಗಿ ತಾವೆಲ್ಲ ಸನ್ನದ್ಧರಾಗಬೇಕು ಅಂತೇಳಿ ಇವತ್ತು ಗದಗ ಜಿಲ್ಲೆಯ ಪಂಚಮಸಾಲಿ ಸಮಾಜದ ವತಿಯಿಂದ ಒಂದು ವಕೀಲರ ಪರಿಷತ್ತು ಮತ್ತು ಪಂಚಮಸಾಲಿ ಸಮಾಜದ ವತಿಯಿಂದ ಇವತ್ತು ಸಭೆ ಕರೆದು ಸಭೆಯೊಳಗೆ ಸರ್ವಾನುಮತ ತೀರ್ಮಾನಗೊಂಡಿದೆ. ಅದಕ್ಕಾಗಿ 10ನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಬರಬೇಕು. ರಾಜಕೀಯದಲ್ಲಿ ನಾವು ಮೀಸಲಾತಿ ಕೇಳ್ತಾ ಇಲ್ಲ, ನಮ್ಮ ಬಿಡಿಯೋದಿಲ್ಲ. ಹೀಗಾಗಿ ತಮ್ಮೆಲ್ಲರಿಗೂ ಮಾಡಿ ಇಷ್ಟಪಡ್ತಾ ಇದ್ದೀನಿ. ಸಾಗಿ ನಡೆಗಲದವರು ನುಡಿಗೋಡು ಈ ಒಬ್ಬ ವಿದ್ಯಾರ್ಥಿಯು ವೇದಿಕೆ ಮುಖಾಂತರ ಭಾಗವಹಿಸಿದ ನಾವು ಇವರು ಕೂಡ ನಮ್ಮ ದ್ವಿತೀಯ ಸ್ಥಾನ ಕುಸ್ತಿಯೊಳಗ ಮೈಸೂರು ದಸರಾದಲ್ಲಿ ರಾಜ್ಯ ಮಟ್ಟದೊಳಗೆ ಕುಸ್ತಿಯೊಳಗೂ ಭಾಗವಹಿಸಿ ಸನ್ಮಾನಿಸುತ್ತಾರೆ.